ಹೌದ್ ಕೇಳಿ ಕೇಳಿ ಕ್ಯಾಂಡ ನಾಗ್ಯಾನೋ ಕನ್ನಡದ ದೈವಳಗೌಡ ಕೇಳಿ ಕೇಳಿ ಕ್ಯಾಂಡ ನಾಗ್ಯಾನೋ ಬಂದಕ ಬಗಲಿಗೆ ಹಾಕ್ಯಾನೋ ಗೌಡ ಹಾರಿ ಕುದುರಿ ಏರ್ಯಾನೋ ಬಂದಕ ಬಗಲಿಗೆ ಹಾಕ್ಯಾನೋ ಗೌಡ ಹಾರಿ ಕುದುರಿ ಏರ್ಯಾನೋ 12,000 ದಂಡಿನ ಕರ್ಕೊಂಡು ಮಾಲಪ್ಪ ಹಿಡಿಬೇಕಂದಾನೋ 12,000 ದಂಡಿನ ಕರ್ಕೊಂಡು ಮಾಲಪ್ಪ ಹಿಡಿಬೇಕಂದಾನೋ ಕಣ್ಣಿಗೆ ಕಾಣಿಸುತ್ತಾನೆ ಮಾಲಪ್ಪ ಕೈಯಾಗ ಸಿಗುವ ದಿಲ್ಲೇನೋ ಕಣ್ಣಿಗೆ ಕಾಣಿಸುತ್ತಾನೇನೋ ಮಾಳಪ್ಪ ಕೈಯಾಗ ಸಿಗುವುದಿಲ್ಲೇನೋ ಮಾನದು ಹೊಲದ ಬಂದನು ಮಾಳಪ್ಪ ಎಕ್ಕೆಯ ಬನದ ಹೊತ್ತಾನೋ ಮಾನದು ಹೊಲಕ ಬಂದನು ಮಾಳಪ್ಪ ಎಕ್ಕೆಯ ಬನದ ಹೊಕ್ಕಾನೋ ಮಾಯಿ ಕ್ವಾರು ಮಾಳಪ್ಪನೋ ಅಲ್ಲಿ ಮಟ್ಟಾನೆ ಮಾಯಾಗ್ಯಾನೋ ಮಾಳಪ್ಪನೋ ಅಲ್ಲಿ ಮಟ್ಟಾನೆ ಮಾಯಾಗ್ಯಾನೋ ಮಾಯಿ ಕ್ವಾರು ಮಾಳಪ್ಪನೋ ಮಟ್ಟಾನೆ ಮಾಯಾಗ್ಯಾನೋ ಮಾಯಿ ಕ್ವಾರು ಮಾಳಪ್ಪನೋ ಮಟ್ಟಾನೆ ಮಾಯಾಗ್ಯಾನೋ ಗುರುವ ಕರಿಯ ಸಿದ್ಧಾಗೋ ಅರುವ ಸಂಜನಾದಾವ ಗುರುವ ಕರಿಯ ಸಿದ್ಧಾಗೋ ಅರುವ ಸಂಜನಾದಾವ ಏ ಮಳಿಂಗರಾಯ ಹೇಳು ಗುರುದೇವ ನಾನೊಂದು ಕನಸ ಕಂಡೆನಲ್ಲೋ ಮಳಪ್ಪ ಅದು ಏನು ಗುರುದೇವ ನೀನು ಆ ಗೌಡನ ಮನೆಗೆ ಹೋಗಿ ನುಚ್ಚ ಮಜ್ಜಿಗೆ ಬೇಡಿದಂಗಾಗಿತ್ತು ಆ ಗೌಡನ ನಿನಗೆ ಲಿಂಗವಿಲ್ಲವೆಂದು ಜರಿದು ಮುಳ್ಳ ಮಣಿಕೆ ಹಿಡಿದು ಹೊಡೆಯಲು ಬಂದಾಗ ನೀನು ಮಾಯವಾಗಿ ಮತ್ತೆ ಇಲ್ಲಿಗೆ ಬಂದಂಗಾಗಿತ್ತು ಮಾಡಪ್ಪ ಯಪ್ಪ ಕರುಣಾಮೂರ್ತಿಕರ ಸಿದ್ದೇಶ್ವರ ಈ ಜಗತ್ತಿನ ಸುದ್ದಿ ನಿನಗ ಅರಿಯದು ಯಾವದಿದೆ ಗುರುದೇವ ಇದು ಯಾವದಿದೆ ನಿಮಗ ಬಿಟ್ಟು ನಾನು ಒಬ್ಬವನೇ ಹೋಗಿ ಆ ಡಂಕನಾಡ ದೈಗೊಂಡ ಗೌಡರ ಮನೆಗೆ ಹೋಗಿ ಹಬ್ಬದ ಕಾರ್ಯ ಅರ್ವ ಮಾಡಿ ಬರಬೇಕೆಂದು ಹೋಗಿದ್ದೇನೆ ಗುರುದೇವ ನಾನು ಏನೋ ಮಾಡಪ್ಪ ಆ ಗೌಡನಿಗೆ ನಡುವಾಗಿ ಬಂಡರೆ ಕೊಟ್ಟಿದೆಯೆಂದು ಇಲ್ಲಿ ತನಕ ತಮ್ಮ ಹಿಡಿದೇನೆ ಸಿಟ್ಟಿನ ಸಮರತನಾಗಿ ಕರ್ಕರ ಹಲ್ಲ ತಿಂದು ಉಗ್ಗರಗಣ್ಣ ತರದ ಊರಿನ ನಾಲಿಗೆ ಚಾಚಿದ್ರ ಸೊಟ್ಟ ಬೂದಿಯಾಗಿ ಹೋಗೋಣ ಮಾಡಪ್ಪ ಹೌದು ಹೌದು ಗುರುದೇವ ಹೌದು ಇರಲಿ ಆ ಭಂಡ ದೈಗೊಂಡ ಗೌಡನು ತಿಳಿದು ತಿಳಿಯದೆ ತಪ್ಪ ಮಾಡಿದ್ದಾನೆಪ್ಪ ಆ ಭಂಡ ದೈಗೊಂಡ ಗೌಡನ ಹೆಡಿಮುರಿ ಕಟ್ಟುವ ಭಾರ ಅದು ನಿನ್ನದಾಗಿದೆ ಗುರುದೇವ ಎಲ್ಲೋ ಮಾಯಪ್ಪ ಆ ದೈಗೊಂಡ ಗೌಡನು ಏಳಗೇಡಿನ ಕುದುರೆ ಹತ್ತಿ ಮಾನ್ಯದ ಹೊಲಕ್ಕೆ ಹೊಂಟಿದ್ದಾನೆ ಹೌದು ನನ್ನ ರೂಪವನ್ನು ಬದಲ ಮಾಡಿ ಗಂಡ ಎರೆಳಿಯಾಗಿ ಎಕ್ಕಿ ನೆರಳಿನಲ್ಲಿ ಇರುತ್ತೇನೆ ಹೌದು ಗುರುದೇವ ಬೆಚ್ಚನ ಬೆದರಿಸಿ ಕೋಲ ಮಿಂಚ ಹೊಡಿಸಿ ಬಾಯಿಲೆ ಮಗುಳಿಲೆ ರಕ್ತ ಕರಿಸಿ ಬರ್ತೀನಿ ಮಾಡಪ್ಪ ಆದರೂ ಆಗಲೇ ಗುರುದೇವ ನಾನು ಎಕ್ಕಿಯ ಬನದಲ್ಲಿ ಈಗ ಮತ್ತನೆ ಮಾಯಾಗಿ ಹೋಗುತ್ತೇನೆ ಆ ಗೌಡನ ಹೆಡಿಮುರಿ ಕಟ್ಟುವ ಭಾರ ಅದು ನಿನ್ನದಾಗಿದೆ ನಾನು ಇನ್ನು ಮಾಯವಾಗುತ್ತೇನೆ ಗುರುದೇವ ಸಿಟ್ಟಿನ ಸಮುರಂತ ಗುರುವ ಕರಂಗಿ ಬ್ಯಾಡಿಯ ಥರದಾನೋ ಸಿಟ್ಟಿನ ಸಮರಂತ ಗುರುವ ಗಿಳಿ ಗಿಳಿ ಗಂಡಲಾದಾನೋ ಸಿಟ್ಟಿನ ಸಮುರಂತ ಗುರುವ ಭಾಗು ಭಾಗನೆ ಉರುದ
ಎರಳಿಗೆ ನೋಡಿ ಗೌಡನ ಕುದುರಿ ಬೆಚ್ಚನ ಬ್ಯಾದರಿ ಹಾರ್ಯಾವ ಎರಳಿಗೆ ನೋಡಿ ಗೌಡನ ಕುದುರಿ ಬೆಚ್ಚನ ಬ್ಯಾದರಿ ಹಾರ್ಯಾವ ಕುದುರೆಯ ಮ್ಯಾಲಿಂದು ದೈಗೊಂಡ ಗೌಡ ಕುಸಿದು ನೆಲಕ ಬಿದ್ದಾರ ಕುದುರೆಯ ಮ್ಯಾಲಿಂದ ದೈಗೊಂಡ ಗೌಡ ಕುಸಿದು ನೆಲಕ ಬಿದ್ದಾನ ಕುದುರೆಯ ಮ್ಯಾಲಿಂದು ದೈಗೊಂಡ ಗೌಡ ಕುಸಿದು ನೆಲಕ ಬಿದ್ದಾರ ಕುದುರೆಯ ಮ್ಯಾಲಿಂದ ದೈಗೊಂಡ ಗೌಡ ಕುಸಿದು ನೆಲಕ ಬಿದ್ದಾನ ಬೆಕ್ಕ ತಪ್ಪಿದಂಗಾದಾವ ಅಲ್ಲಿ ಮುತ್ತಿಗೆ ಹಾಕದಂಗಾದಾವ ಬೆಕ್ಕ ತಪ್ಪಿದಂಗಾದಾವ ಅಲ್ಲಿ ಮುತ್ತಿಗೆ ಹಾಕದಂಗಾದಾವ ಸುತ್ತಿಗೆ ಹೊಡೆದಂಗಾದಾವ ಅಲ್ಲಿ ಟೊನ್ನಿಲೆ ಹೊಡೆದಂಗಾದಾವ ಸುತ್ತಿಗೆ ಹೊಡೆದಂಗಾದಾವ ಅಲ್ಲಿ ಕಣ್ಣಿನ ಹೊಡೆದಂಗಾದಾವ ಡಬ್ಬಣ ಚುಚ್ಚಿದಂಗಾದಾವ ಅಲ್ಲಿ ಸೂಜಿಯ ಚುಚ್ಚದಂಗಾದಾವ ಡಬ್ಬಣ ಚುಚ್ಚಿದಂಗಾದಾವ ಅಲ್ಲಿ ಸೂಜಿಯ ಚುಚ್ಚಿದಂಗಾದಾವ ಮುಳ್ಳ ಮುರಿದಂಗಾದಾವ ಗೌಡ ಕಳ್ಳ ಕಿತ್ತದಂಗಾದಾವ ಮುಳ್ಳ ಮುರಿದಂಗಾದವ ಗೌಡ ಕಳ್ಳ ಕಿತ್ತದಂಗಾದಾವ ತಿರ್ಕೊಂಡು ಬ್ಯಾನಿ ದೈಗೊಂಡ ಗೌಡರಿ ಹೆಚ್ಚಿಗಾದಾವ ತಿಳ್ಕೊಂಡ್ ಬ್ಯಾನಿ ದೈಗೊಂಡ ಗೌಡಗೆ ಹೆಚ್ಚಿಗಾದಾವ ಹ್ಯಾಂಗ ಮಾಡಲೆಂದನ ಗೌಡ ಎಂತರ ಮಾಡಲೆಂದಾರ ಯಾಗ ಮಾಡಲಿ ಅಂದನ ಗೌಡ ಎಂತರ ಮಾಡಲಿ ಅಂದಾರೋ ಮಡಿಗೆ ದನಿಯ ಮಾಡ್ಯಾನ ಗೌಡ ಜೀವಂತ ಉಳಿಸಾರೆಂದಾರ ಮಂದಿಗ ದಲಿಯ ಮಾಡನ ಗೌಡ ಮಂದಿ ಮರಿಯಾಗ ಅಂದಾರೋ ಬೇಡಿದವರಿಗೆ ಬೇಕಾದ ಕೊಡ್ತೀನಿ ಜೀವಂತ ಉಳಿಸಾರೆಂದಾರ ಹೇಳಿದವರಿಗೆ ಬೇಕಾದ ಕೊಡುತ್ತೇನೆ ಜೀವಂತ ಉಳಿಸಾರಿ ಅಂದಾರೋ ಅಯ್ಯೋ ಶಿವ ಶಿವ ಎರಳಿಗೆ ನೋಡಿ ಕುದುರೆ ಬೆದರಿ ಒಮ್ಮಿದೊಮ್ಮನೆ ನೆಲಕ್ಕೆ ಬುದ್ದು ಕೈ ಕಾಲು ಸೊಂಟ ಮುರಿದೋಯ್ತಲ್ಲ ಪಪ್ಪ ಗಾಡ್ತಿ ಮಮ್ಮಿ ಪಾಪ ಎಲ್ಲ ಯಪ್ಪ ನಮ್ಮ ಗೌಡರಿಗೆ ಏನಾಯ್ತು ಕುದುರೆ ಮ್ಯಾಗಿಂದ ಗೌಡ ಬಿದ್ದನಲ್ಲ ಜಾರಿ ಓಡಿ ಹೋಗಿ ನೋಡೋಣ ಬರ್ರಿ ಮಾರಿ ಬದುಕಿ ಉಳಿದರೆ ನಮ್ಮ ಮನೆಗೆ ಒಯ್ಯನವ್ರಿ ಹಾ ಹಾ ಏನಾಯ್ತು ಗೌಡರೇ ಮರ್ಗ ಹೇಳ್ರಿ ಗೌಡ್ರೆ ನನಗೆ ಹೊಡೆತ ಭಾಳ ಆಗ್ಯದ ಡಬ್ಬಣ ಚುಚ್ಚಿದಂಗಾಗ್ಯದ ಸೂಜಿ ಚುಚ್ಚದಂಗಾಗ್ಯದ ಮುಳ್ಳ ಮುರಿದಂಗಾಗ್ಯದ ಸುತ್ತಿಗೆಲೆ ಹೊಡೆದಂಗಾಗ್ಯದ ಕಳ್ಳ ಕಿತ್ತದಂಗ ಆಗ್ಲತ್ತದ ನಾಲ್ಗಿ ಜಗ್ಗದಂಗಾಗ್ಯದ ಮರ್ಗ ಸಮಾಧಾನ ಮಾಡ್ಕೊರಿ ಗೌಡ್ರೆ ಮೊದಲು ಹೋಗಿ ಒಂದ್ ಸ್ವಲ್ಪ ಗೌಡ್ತಿ ಕರ್ಕೊಂಬಂದು ಒಂದ್ ಸ್ವಲ್ಪ ಮಾರಿಗೆ ಹಾಕು ಕರ್ಕೊಂಡ್ ಬರ್ತೀನಿ ಗೌಡ್ರೆ ಕರ್ಕೊಂಡ್ ಬರ್ತೀನಿ ಜಲ್ದಿ ಹೋಗೋ ಮರ ಗೌಡ್ತಿ ಕರ್ಕೊಂಬ ಮೊದಲ ಆಯ್ತು ಆಯ್ತ್ರಿ ಗೌಡ್ರ ಗೌಡ್ತರ ಮನ್ಯಾಗ ಇದ್ದೀರೇನಮ್ಮ ಹುನಪ್ಪ ಸೇವಕ ಮನೆಗೆ ಇದ್ದೇವೆ ಯಾಕ ಗೌಡ್ರು ಮಾನ್ಯದ ಹೊಲದಾಗ ಬಾಳ ಆರಾಮ್ ತೇಪಿ ಬಿದ್ದಾರಿ ಗೌಡ್ತಾರ ಹೆಂಗ್ ಬಿದ್ದಾರಪ್ಪ ಹಂಗಾತ್ ಬಿದ್ದಾರಿ ಗೌಡ್ತಾರ ನಗಬೇಡ ಹಂಗಾತ್ ಬಿದ್ದಾರಿ ಗೌಡ್ತಾರ ಆದ್ರ ಆಗಲಿ ನಡಿ ಹೋಗೋಣ ಬರ್ರಿ ಗೌಡ್ತಾರ ಅಯ್ಯೋ ಶಿವ ಶಿವ ನಮ್ಮ ಗೌಡರಿಗೆ ಏನಾಯಿತು ಗೌಡರೇ ಯಾವ ದೇವರ ಶಾಪ ತಟ್ಟಿತೋ ಯಾವ ಜನ್ಮದ ಪಾಪ ತಟ್ಟಿತೋ ಒಂದೂ ತಿಳಿಯದಂತಾಯ್ತಲ್ಲ ಗೌಡರೇ ನೀವೇನು ಯೋಚನೆ ಮಾಡಬೇಡಿರಿ ನಾನಾದರೂ ಕಲ್ಲಿಗೆ ದೇವರು ಕೇಳುತ್ತೇನೆ ಮುಳ್ಳಿಗೆ ದೇವರು ಕೇಳುತ್ತೇನೆ ಮರಕ್ಕ 300 ದೇವರು ಕೇಳಿ ನಿಮಗೆ ಗುಣಪಡಿಸುತ್ತೇನೆ ಗೌಡರೇ ಗೌಡತಿ ನನಗೆ ಹೊಡೆತ ಭಾಳ ಆಗ್ಯದ ನನ್ನ ನಿನ್ನ ಋಣ ತೀರಿ ಹೋಯಿತು ಸಂಸಾರದ ಮನೆ ಬಿಟ್ಟು ಹೋಗೋದು ಬಂತು 360 ಅಂಕಣ ಮನೆ ಮುತ್ತು ರತ್ನ ವಜ್ರ ಬೇಡಿದರೆ ಬೆಕ್ಕದ ಕೊಡಮು ನನ್ನನ್ನು ಜೀವಂತ ಉಳಿಸು ಗೌಡತಿ ಜೀವಂತ ಉಳಿಸು ಎಲ್ಲೋ ಸೇವಕ ಹೇಳ್ರಿ ಗೌಡ್ತಾರ ಇಲ್ಲೇ ನಮ್ಮ ಶಿರಕನಹಳ್ಳಿ ಊರಾಗ ಮೊನ್ನೆ ಸೋಲಾಪುರದಿಂದ ಒಬ್ಬ ಡಾಕ್ಟರ್ ಬಂದಾನತ್ತ ಹ್ಞೂನ್ರಿ ಆ ಡಾಕ್ಟರ್ ಭಾರಿ ಅದನಂತ ಕರ್ಕೊಂಡ್ ಬಂದ ನಮ್ ಗೌಡ್ರ ಮಾರಿಗೆ ಹಾಕಪ್ಪ ಕರ್ಕೊಂಡ್ ಬರ್ತೀನಿ ಗೌಡ್ತಾರ ಹಲೋ
ಹೋ 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 ನಮ್ಮ ಗೌಡರಂತೂ ಉಳಿಯುವುದಿಲ್ಲ. ಇಲ್ಲೇ ಸಿರಿಕ್ನಲ್ಲಿ ಡಾಕ್ಟರನ್ನು ಕರೆಸಿ ಕೈ ಕಾಲು ಕಡಿಸಿ ಆಪರೇಷನ್ ಮಾಡಿ ಹೊತ್ಕೊಂಡು ಹೋದ್ರೈತಲ್ಲ. ಡಾಕ್ಟರ್ ಸಾಹೇಬ್ರ ಮನ್ಯಾಗ ಇದ್ದೀರೇನ್ರಿ ಸರ? ಯಾರಪ್ಪ ಹೊರಗೆ ಬಂದವರು? ನಾವು ಗೌಡನ ಆಳ್ ಮಕ್ಳು ಇದ್ದೀವ್ರಿ ಸರ. ಇಲ್ಲಿ ಎದಕ್ಕೆ ಬಂದಿರ್ತಮ್ಮ? ನಿಮಗೊಂದ್ ಸ್ವಲ್ಪ ಅರ್ಜೆಂಟ್ ಪೇಷಂಟ್ ಸೀರಿಯಸ್ ಅದ್ರಿ ಕರ್ಕೊಂಡು ಹೋಗ್ಬೇಕಂತ ಬಂದೀವ್ರಿ ಡಾಕ್ಟರ್ ಸಾಹೇಬ್ರ. ಯಾರಿಗೆ ಆರಾಮಿಲ್ರಿ? ನಮ್ಮ ದನಿಯರಿಗೆ ಆರಾಮಿಲ್ರಿ ಡಾಕ್ಟರ್ ಸಾಹೇಬ್ರ. ಎಲ್ಲಿ ಅನ್ರಿ ಗೌಡಿಗ? ಅವ ಮಾನ್ಯದ ಹೊಲದಾಗ ಕುದುರೆ ಮ್ಯಾಲಿಂದ ಬಿದ್ದಾನ್ರಿ. ಅದಕ್ಕೆ ಒಂದ್ ಸ್ವಲ್ಪ ಟಾಂಕ್ ನೋವಾಗ್ಯದ. ಅದಕ್ಕೆ ಕರ್ಕೊಂಬತ್ತೇಳಿ ಕಳಿವ್ಯಾರ್ರಿ ಸರ. ನೀವು ಹೊಲ್ಲಾಗನ ಮನ್ಯಾಗನ ಗೌಡ? ಹೊಲ್ಲಾಗಿ ಅದಾನ್ರಿ ಸರ. ಬರ್ರಿ. ಆಯ್ತು ನಡ್ರಿ ಹೋಗೋಣ. ಗಪ್ಪರ ಹೋ ಹೋ ಡಾಕ್ಟ್ರು ಬಾರಿ ದೀಡ್ ಕಾಲನೇ ಇದ್ದಂಗೆ ಕಾಣ್ತಾನಿವ. ಇವನಿಗೇನು ಕಮ್ಮಿ ಆಗಂಗೆ ಕಾಣಲ್ಲ. ಏ ಎಸ್ ಮಂದಿ ಗೋಳೆ ಆತ್ರಿ ಸರಿ ನಿಮ್ಮ ಈ ಕಡೆ ಬರ ಈ ಕಡೆ ಬಾ. ಹಲೋ 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 ಅಪ್ಪು ಯಾಕ ಗೌಡ್ತಿ? ನಮ್ಮ ಗೌಡ್ರು ಮುಂದಿಲ್ಲ. ಮೊದಲೇ ಕಣ್ಣು ಕಾಣಲತ್ತಂದೆ ಚಸ್ಮಾ ಹಾಕೊಂಡ್ ಬಂದೀನಿ. ಈಗ ನಮ್ಮ ಗೌಡ್ರ ಕಿಲ್ಲ ಅವನಿಗ. ಎಲ್ಲ ಗೌಡನ ಎದಿಗೆ ಈಗ. ಹಚ್ಚು. ಹಾ ಗೌಡನ ಎದಿನೇ ಅಟ್ಟು ಚಲೋ ಇದ್ದಾಕಾರ ಗೌಡನ ಜಡ್ ಈ ಡಿಗ್ರಿಯಾಗ ಹೆಂಗೆ ಕೂನ ಹಾತಿರ್ಬೇಕಿದ್ರಾಗ. ಚಲೋದ ಹಚ್ತೇನೆ ಅದ್ರ ಚಂದಾಗ ನೋಡ್ರಿ ಡಾಕ್ಟರ್ ಸಾಹೇಬ್ರ. ಡಿಗ್ರಿ ಹಚ್ಚಿ ನೋಡುತ್ತೇನೆ. ಸ್ವಲ್ಪ ಶಾಂತಿ ತಾಳಿರಿ. ಯಾಕಂದರೆ ನಿಮ್ಮ ಹೃದಯ ಒಂದೇ ಸವನ ಕಂಪಿಸುತ್ತಿದೆ ಗೌಡ್ರಿ. ಏನು ಸಪ್ಪಳ ಕೇಳಿ ಬರುತ್ತಿದೆ ಗೌಡ್ರಿ. ಗೌಡ್ರಿ ನಿಮ್ಮ ಎದೆಯಾಗ ಡಗ್ ನಕ್ಕ 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 ಎಂದು ಸಪ್ಪಳ ಕೇಳಿ ಬರುತ್ತಿದೆ ಗೌಡ್ರಿ. ಅಪ್ಪ ಗೌಡ್ರಿ ನಿಮ್ಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಮತ್ತು ಬಿ ಪಿ ಲೋ ಆಗಿದೆ. ಒಟ್ಟಿನ ಮೇಲೆ ಹೇಳ್ಬೇಕಂದ್ರೆ ನಿಮ್ಗೆ ಕೈಕಾಲು ಬ್ಯಾನಿ ಸೊಂಟ ನೋವಾಗಿದೆ ಮತ್ತು ನಿಮ್ಗೆ ಕುದುರೆ ಜಡ್ ಆಗಿದೆ ಗೌಡ್ರಿ. ಆ ನೀ ಅಂತೂ ಪಕ್ಕ ಡಾಕ್ಟ್ರ ಅಲ್ಲಿವೆ ಅಲ್ಲ ಗೌಡ್ತಿ. ಮೊದಲು ನನಗೆ ಬೇರೆ ದವಾಖಾನೆ ಓ ತೋರಿಸಿ ಗೌಡ್ತಿ ಇಂಜೆಕ್ಷನ್ ಮಾಡೋಣ ಏನ್ ಮಾಡೋಣ ಗೌಡುಗ? ಓ ಮಾಡ್ರಿ, ಒಂದ್ 4 ಇಂಜೆಕ್ಷನ್ ಮಾಡ್ರಿ ನಮ್ ಗೌಡ್ರಿಗೆ. ಹೊಳಸ ಅಂದ್ರೆ ಗೌಡುಗ ಕಡೆ ಒಂದ್ 4 ಮಂದಿ ಬರಪ್ಪ ಅಣ್ಣಾರ ಹೊಳಂಗಿಲ್ಲವ. ಏ ಡಾಕ್ಟರ್ ಸಾಹೇಬ ಇದೇನು ಮನುಷ್ಯರ ಸೂಜಿ ಅಂತ ದಾನ್ ಸೂಜು ಡಾಕ್ಟ್ರ? ಈ ಸದ್ ಗೌಡ ಹೇಳ್ತಾನೆ ಸೇವಕ್ಕೆ ಅದರ ಇಂಜೆಕ್ಷನ್ ಅನ್ನೋದು. ನೀ ಇಂಜೆಕ್ಷನ್ ಮಾಡೋ ಹೇಳಲ್ಲ ಡಾಕ್ಟರ್ ಸಾಹೇಬ. ಇದು ಗೌಡ ಕರ್ಕೊಂಬಂದ ಏನು ಯಾರಿಗೆ ಕರ್ಕೊಂಬಂದು ಇಂಜೆಕ್ಷನ್ ಮಾಡೋ ಸಂಬಂಧ ಇಲ್ಲಿಗೆ. ಅದು ಸಿರಿಯಂಜ ಗೌಡ ಎಂತವ ನೋಡವ ಇಲ್ಲಿ. ಆದಟ್ ಕಮ್ಮಿ ಮಾಡ್ತೇನೆ ಆದಟ್ ಹೆಚ್ಚಿಗೆ ಮಾಡ್ತೇಪ. ಕೇಳು ಗೌಡುಗ. ಏ ಶಿವಕ. ಹಾ ಹೇಳ್ರಿ ಗೌಡುಗ ಸೀದಾ ಹಾಕೊಂಡ್ ಸ್ವಲ್ಪ. ಸೀದಾನೇ ಅದನ್ರಿ ಜರ ಸೊಂಟ ಬ್ಯಾನ್ ಆಗ್ಯದ ಒಪ್ಪರ್ ಆಗ್ಯದ್ರಿ. ಇದು ಗೌಡನ ಸ್ವಂಟ ಏನೋ ಸಿಮೆಂಟಿನ ಗ್ವಾಡಿದು. ಇದು ಪರಿಸಿ ಮಾಡ್ಯದ್ರಿ. ನೋಡು ಒಂದ್ ಸ್ವಲ್ಪ ಒಟ್ಟ ಸೂಜೇರಿ ಇದು ಆತ್ಮೇನಿಲ್ಲ. ಅವ್ರು ಹೊಡಿ ಡಾಕ್ಟ್ರ. ಕೈ ತೆಗಿ ಗೌಡಂದು ಒಂದ್ ಸ್ವಲ್ಪ. ಕಟ್ಟಮೇನ್ರಿ ಕಾಲ. ಹೊಪ್ಪು ಏನು ಹರ್ಕತ್ತಿಲ್ಲ. ತಿಕ್ ಗಂಟ ಹಂಗದ ಗೌಡಗ. ಕಲ್ಲ ಹಚ್ತಿಕೋ. ತಿಕ್ಕ್ರಿ ದೌಡ ಗೌಡತ್ತಿ ಇಂಜೆಕ್ಷನ್ ಮಾಡದಾಯ್ತು. ಒಂದು ಗುಳಿಗೆ ಕೊಡ್ತೀನಿ, ಒಂದು ಗುಳಿಗ್ಯಾಗ 3 ಭಾಗ ಮಾಡಿ 6 ದಿವಸ ಕೊಡು, ಎಲ್ಲ ಸರಿ ಹೋಗುತ್ತದೆ ಗೌಡತ್ತಿ. ಈಗ ಗೌಡತಿ ತಗೋ ಈ ಗುಳಿಗೆ. ಅದು ಎದ್ರ ಹಾಕದ್ರಿ ಡಾಕ್ಟರ್ ಸಾಹೇಬ್ರ? ಇಲ್ಲೇ ನೀರಿನ ಟ್ಯಾಂಕರ್ ನಿಂದ್ರಿಸ್ಯಾರ. ನಿಮ್ ಊರ್ ಡಾಕ್ಟರ್ ಇಂತ ಗುಳಿಗೆ ಕೊಟ್ಟ ನೋಡ್ರಿ. ಗೌಡಗ ಬ್ಯಾರಲ್ಲ ಹಾಕಿದ್ರೆ ನಡಿತೇನ್ರಿ? ಹಾಕ್ರಿ ಗೌಡಗ. ಗೌಡ್ತಾರ ನಮ್ ಬಿಲ್ಲು ಕೊಡ್ರಿ. ಎಲ್ಲ ನಮ್ ಸೇವಕರ ಕೈ ಕೊಟ್ಟ ನೋಡ್ರಿ ಸಾಹೇಬ್ರ. ಸೇವಕರ ಬಿಲ್ಲು ಕೊಡ್ರಿ. ನಿಮಗೆ ವಾಟ್ಸಪ್ ಮಾಡ್ತೀವಿ ತೋರಿ ಡಾಕ್ಟರ್ ಸಾಹೇಬ್ರ. ವಾಟ್ಸಪ್ಪ? ಹ್ಞೂ ರೀ. ಅಪ್ಪು ಎಂತದಾರ ಬರ್ತಿರ್ಬೇಕಾದ್ರ ಬಿಲ್ಲರಿ. ಗೌಡ್ತಾರ ಓ ಗೌಡ್ತಾರ ಹೇಳ್ರಿಪ್ಪ. ಕಿವಿ ಆ ಕಡೆ ಕೊಟ್ಟಿರಿ? ಕಿವಿ ಗೌಡ್ರ ಕಡಿರಿ. ಬಿಲ್ ಕೊಡ್ತೀರಿ ಏನು ಹೋಗೋ ನೀನ? ನಮ್ಮ ಸೇವಕರು ಫೋನ್ ಪೇ ಮಾಡ್ತೀನಿ ಅಂತ ನೋಡ್ರಿ. ಆಯ್ತು ನಿಮ್ ಗೌಡ ಅಟ್ಟೆ ಕುಂದಿರ್ತಂತ ಏನು ಗಾಡಿಗೆ.